ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ಗಿರೀಶ್ ಅಂತ ಹೇಳಿ. ಯಾವ ಸರ್? ದಾವಣಗೆರೆ. ದಾವಣಗೆರೆ. ಏನೇನ್ ಪ್ರಾಬ್ಲಮ್ ಇತ್ತು ಸರ್? ಫಸ್ಟ್ ಗೆ ಬಂದ ನನಗೆ BP, ಶುಗರ್, ಮೊಣಕಾಲು ನೋವು, ಕೈ ನೋವು, ಬೆನ್ನು ನೋವು, ಚಪ್ಪೆ ನೋವು, ಮಲಬದ್ಧತೆ, ನಿದ್ದೆ ಬರ್ತಿದ್ದಿಲ್ಲ. ಇಷ್ಟೆಲ್ಲಾ ಕಾರಣಗಳಿದ್ವು. ಇಲ್ಲಿ ಮತ್ತೆ ಗುಳ್ಳೆ ಎಲ್ಲ ಗುಳ್ಳುಗಳೆಲ್ಲ ಇದ್ದು ಇವೆಲ್ಲ ಆರಾಮಾಗಿತ್ತು. ಎಷ್ಟು ದಿವಸಕ್ಕೆ ಆರಾಮಾಯ್ತು ಸರ್? ಒಂದು 15 days ಆಫ್ಟರ್ ಆರಾಮ್ ಆದಂಗ ನಾನು ಫುಲ್ ಎಲ್ಲ ಕ್ಲಿಯರ್ ಆಯ್ತು. ಫುಲ್ ಕ್ಲಿಯರ್. ಈಗ ನಾನು ಆಕ್ಷನ್ 3 ತಿಂಗಳಾದ್ಮೇಲೆ ಈಗ ಆಲ್ರೆಡಿ ಎಲ್ಲ ಕರೆಕ್ಟ್ ಆಗ ಎಲ್ಲ ರೆಡಿ ಆಗ್ಬಿಟ್ಟಿದ್ದೀರಾ? ಈಗ ನನ್ನ ಹತ್ರ ಬರ್ದೆ ಎಷ್ಟು ತಿಂಗಳಾಯ್ತು ನಿಮ್ಗೆ? ಈಗ ನಾವು ನಿಮ್ಮ ಹತ್ರ ಬರ್ದಲ್ಲಿ ಈಗ 3 ತಿಂಗಳಾಯ್ತು. ಅಷ್ಟಕ್ಕಿಂತ ಮುಂಚೆ ಕ್ಲಿಯರ್ ಇವತ್ತು ಯಾವ್ದಾದ್ರು ವಾಪಸ್ ಬಂದಿದ್ಯಾ? ಕ್ಲಿಯರ್ ಇಲ್ಲ ಬಂದಲ್ಲ. ಎಲ್ಲ ಆರಾಮಾಗಿದೆ. ಎಲ್ಲ ಆರಾಮಾಗಿದೆ. ನಿಮ್ ಮನೆಯವ್ರಿಗೆ ಸರ್? ನಮ್ಮನೆಯವ್ರಿಗೆ ಮೊಣಕಾಲು ನೋವಂತೂ ಓಡಾಡಕ ಬರ್ತದಿಲ್ಲ. ಇತ್ತೀಚೆಗೆ ಅವ್ರಿಗೆ ಎಷ್ಟು ಆರಾಮದಾರ ಅಂದ್ರೆ ನಾವ್ ಹೇಳಕ್ ಅಸಾಧ್ಯ. ಬಸವ ಅಕಾಡೆಮಿ ಬಸವರಾಜ್ ಸರ್ಗೆ ನಾವು ಥ್ಯಾಂಕ್ಸ್ ಅಂತ ಹೇಳ್ಬಲ್ವಿ ಅಲ್ವಾ ಸರ್? ನಮ್ಮ ಇಷ್ಟೊಂದು ಮ್ಯಾಜಿಕ್ ಮಾಡಿ ನಮ್ಗೆಲ್ಲ ಆರೋಗ್ಯವಾಗಿದೀವಿ. ಈಗ ಯಾವ ಮಾತ್ರ ಇಲ್ಲ, ಏನೂ ಇಲ್ಲ, ಎಲ್ಲ ವ್ಯವಸ್ಥಿತವಾಗಿ ಆಲ್ ರೈಟ್ ಇದಾವೆ. ಎಲ್ಲ ಚೆನ್ನಾಗಿ ಎಲ್ಲ ನೀವ್ ಸಾಕಷ್ಟು ಜನನು ಕಳಿಸ್ತಾ ಇದ್ದೀರಾ? ಸಾಕಷ್ಟು ಜನ ಕಳಿಸಿದಾರೆಲ್ಲವೂ ಆರಾಮದಾರ. ಎಲ್ಲ ಆರಾಮಾಗಿ. ನಮ್ಮ ಓಕೆ ಸರ್. ಸೊ ನಿಮ್ಗೆ ಎಲ್ಲಾ ರೀತಿಯಿಂದ ಕೂಡ ಅನುಕೂಲ ಆಗಿದೆ. ಯಾವ್ದು ಏನು ಪ್ರಾಬ್ಲಮ್ ಏನಿಲ್ಲ. ನಿಮ್ ಕಳ್ಸಿರೋರ್ಗೆ ಎಷ್ಟೆಷ್ಟು ವಾರಕ್ಕೆಲ್ಲ ಆರಾಮಾಗಿದೆ ಸರ್? ಅವ್ರಿಗೆಲ್ಲ ಅವ್ರು 3 ವಾರ 4 ವಾರದೊಳಗೆ ಎಲ್ಲವೂ ಆರಾಮಾಗಿದೆ. ಎಲ್ಲರೂ ಆರಾಮಾಗಿದ್ದಾರೆ. ಮೊನ್ನೆ ಒಬ್ಬನ ಕಳಿಸಿದ್ದೆ ಶ್ಯಾಮು ಅಂತ ಹೇಳಿ. ಅವ್ನಿಗೆ ಚಪ್ಪೆ ಅಂತ ಹೇಳಿ ಲಕ್ಷ ಗಟ್ಲೆ ಖರ್ಚು ಮಾಡಿದಾನೆ. ಅವ್ರಿಗೆ ಆರಾಮಾಗಿದ್ದಿಲ್ಲ. ಈಗ ನಿಮ್ಮ ಹತ್ರ ಕಳಿಸಿ 2 ವಾರಕ್ಕೆ ಈಗ ಆರಾಮದಾನ. ನಮ್ಮ ಬಸವರಾಜ್ ಸರ್ ಇವರಿಗೆ ನಾವು ಥ್ಯಾಂಕ್ಸ್ ಹೇಳ್ತೇವೆ. ಮತ್ತೆ ನಿಮ್ಮ ಪವಿತ್ರ ಮೇಡಮ್ ಅವರಿಗೂ ಈ ಕೆಲಸ ಮಾಡಿರೋದಕ್ಕೆ ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳಿ, ಬಂದಿರೋ ಜನಗಳಿಗೆ ಎಲ್ಲ ಚೆನ್ನಾಗಿ ನೋಡ್ತಾ ಇದಾರೆ. ಅವರು ಬಹಳ ಆರಾಮಾಗಿ ಆಗಿದ್ದಾರೆ. ಎಲ್ಲ ಚೆನ್ನಾಗದಾರ. ಧನ್ಯವಾದಗಳು.